right position. Close your tray tables, fasten your seat belts, and keep your window shades in the open position. We will be dimming the cabin lights for landing. Should you wish to continue reading, please switch on the reading light located in the panel above you. Thank you. So guys, welcome back. Part 2 video of my flight journey to trip. ಯಾವ ಟ್ರಿಪ್ಪು ಏನು ಅಂತ ಹೇಳಿಲ್ವಲ್ಲ ನಿಮಗೆ. ಕ್ಯಾಪ್ಷನಲ್ಲಿ ಹಾಕಿರ್ಬೋದಲ್ಲ, ನೋಡಿಲ್ವಾ ನೀವು? ಕ್ಯಾಪ್ಷನ್ ಓದಿಲ್ವಾ ಗಾಯ್ಸ್? ನೋಡ್ಬೋದು, ಸೇಫ್ ಆಗಿ ಲ್ಯಾಂಡ್ ಆಯಿತು ನಮ್ಮ ವಿಮಾನ. ನೋಡಿ, ಆ ವಿಮಾನಕ್ಕೆ ಸಿಗ್ನಲ್ ಕೊಡ್ತಾ ಇದ್ದಾರೆ ಎಲ್ಲಿ ನಿಲ್ಲಿಸ್ಬೇಕು ಏನು ಅಂತ. ಗಾಯ್ಸ್, ಇದು ನಮ್ಮ ಬೆಂಗಳೂರು ಏರ್ಪೋರ್ಟ್ ಕಂಪೇರ್ ಮಾಡಿದ್ರೆ ಇದು 1% ಇಲ್ಲ ಗಾಯ್ಸ್. ಈ ಏರ್ಪೋರ್ಟು ದಿನಕ್ಕೆ ಒಂದೇ ಫ್ಲೈಟ್ ಗಾಯ್ಸ್, ಜಾಸ್ತಿ ಅಂದ್ರೆ ಒಂದು ಫ್ಲೈಟ್ ಅಷ್ಟೇ ಒಂದ್ ದಿನಕ್ಕಿಲ್ಲಿ. ನೋಡ್ಬೋದು, ಇನ್ನು ಆಚೆ ಹೋಗಿ ತೋರಿಸ್ತೀನಿ ಈ ಏರ್ಪೋರ್ಟ್ ಯಾವ ತರ ಇದೆ, ಹೆಂಗಿದೆ ಅಂತ. ನೋಡಿ, ಪ್ಯಾಸೆಂಜರ್ಸ್ನೆಲ್ಲ ಒಳ್ಳೆ ಮರ್ಯಾದೆ ಚೆನ್ನಾಗೆಲ್ಲ ಕೊಡ್ತಾ ಇದ್ದಾರೆ. ಮತ್ತೆ ನಾವು ಆಚೆ ಬಂದು ಒಂದು ಗ್ರೂಪ್ ಫೋಟೋ ಇಡ್ಸ್ಕೊಂಡ್ರಿ. ನೋಡಿ ಇಲ್ಲಿ ಟ್ರ್ಯಾಕ್ಟರ್ ಯೂಸ್ ಮಾಡ್ತಾವ್ರೆ ಫ್ಲೈಟ್ ಇಂದ ಇದೆಲ್ಲ ತಗೊಂಡು ಹೋಗಕ್ಕೆ. ಇದ್ರಲ್ಲೇ ಗೊತ್ತಾಗಲ್ವಾ ಇದು ಸ್ವಲ್ಪ ಇದು ಏನಂದ್ರೆ ಡೊಮೆಸ್ಟಿಕ್ ಅಲ್ವಾ, ಅದಕ್ಕೆ ಈ ತರ ಇರ್ಬೋದು. ಯಾವ್ದನ್ನು ಜಡ್ಜ್ ಮಾಡಕ್ ಹೋಗ್ಬಾರ್ದು ಬಿಡಿ ಗಾಯ್ಸ್, ಅಷ್ಟೇ. ನಾವು ನೆಕ್ಸ್ಟ್ ಬನ್ನಿ, ನಂದು ಲಗೇಜ್ ಬರುತ್ತೆ ಇಲ್ಲಿ. ಆ ಲಗೇಜ್ ಬರಕ್ಕೆ ಕಾಯ್ತಾ ಇದ್ದೀವಿ ಎಲ್ಲ. ಹಂಗೆ ಈ ಸಿಂಧುದುರ್ಗ ಏರ್ಪೋರ್ಟ್ ಯಾವ ತರ ಇದೆ ಅಂತ ನೋಡ್ತಾ ಇದ್ದೀವಿ. ನೋಡ್ತಾ ಮೈ ಮರ್ತು ಹಂಗೆ ಇಲ್ಲಿ ಸ್ಕ್ಯಾಮರ್ಗಳ ಕೈಗೆ ಸಿಗಾಕೊಂಡ್ಬಿಡ್ತೀರಿ ಗಾಯ್ಸ್. ಇವಾಗ ನೋಡ್ಬೋದು ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು ಹೆಂಗಿದ್ದಾರೆ ಅಂತ. ಹಂಗೆ ನೋಡ್ತಾನೆ ನಂದು ಲಗೇಜ್ ಬಂತು ಗಾಯ್ಸ್. ಅಲ್ಲಿ ನೋಡ್ಬೋದು, ಅಲ್ಲಿ ಬರ್ತಾ ಇದೆ. ಯಾರು ಹಾಕಿಲ್ಲ ಗಾಯ್ಸ್, ನಾನೊಬ್ಬನೇ ಹಾಕ್ಬಿಟ್ಟೆ. ಇನ್ನೆಲ್ಲಾರು ಲಗೇಜ್ ಅವ್ರು ಇದ್ರಲ್ಲೇ ಇದೆ ನೋಡಿ, ಅವ್ರ ಕೈಗಳಲ್ಲೇ. ಬಟ್ ನಾನು ಇದನ್ನ ಹಾಕ್ಬಿಟ್ಟೆ. ಹಂಗೆ ಬಿಡಿ ಹೋಗ್ಲಿ ಅಂತ ಎಲ್ಲ ನಮ್ಮ ಅಣ್ಣಂದ್ರು ಎಲ್ಲ ಕಾಯ್ತಾ ಇದ್ದಾರೆ, ನಮ್ಮ ಫ್ರೆಂಡ್ಸು ಎಲ್ಲ. ಮತ್ತೆ ನೋಡಿ ಗಾಯ್ಸ್, ಇವಾಗ ನಾವು ಆಚೆ ಹೋಗ್ತೀವಿ. ಆಚೆ ಹೋಗಿದ ತಕ್ಷಣ ದೊಡ್ಡ ಸ್ಕ್ಯಾಮ್ ಗಾಯ್ಸ್. ಇಲ್ಲಿ ನೋಡ್ಬೋದು ಆಚೆ ನೋಡಿ, ನಮ್ ಫುಲ್ ಎಲ್ಲ ಟಿಟಿ ಎಲ್ಲ ನಿಂತಿದೆ. ಒಬ್ಬರಿಗೆ 600-700 ಹೇಳ್ತಾರೆ ಗಾಯ್ಸ್. ಇಲ್ಲಿಂದ ನಾವು ಯಾವ ಜಾಗಕ್ಕೆ ಹೋಗ್ಬೇಕು, ಮೇನ್ ಸಿಟಿ ಅಂತ ಅನ್ಕೊಳ್ಳಿ, ಇಲ್ಲಿಂದ ಅಲ್ಲಿ ಹೋಗಕ್ಕೆ ಒಬ್ಬರಿಗೆ 600-700 ಸಿಗತ್ ಅಂತ ಹೇಳ್ತಾರೆ. ಬಟ್ ಯಾರು ನಾವು ಇಷ್ಟು 13 ಜನ ಇದೀವಿ. 13 ಜನಕ್ಕೂ ಸೇರಿ ಒಂದು 3,000-4,000 ಹೇಳೋಣ ಅಂತ ಇದ್ವಿ. ಬಟ್ ಈ ತರ ಟ್ರಿಪ್ ಬಂದಾಗ ನಾವು ಬರೋದೇ ಎಂಜಾಯ್ ಮಾಡ್ಕೊಂಡು ಇರೋ ಕಾಸನ್ನ ಉಳಿಸ್ಕೊಂಡು ಎಂಜಾಯ್ ಮಾಡಕ್ಕೆ. ಬಟ್ ಅವ್ರು ಏನ್ ಕೇಳ್ತಾರೆ ಅಂದ್ರೆ ಡ್ರೈವರ್ಗಳು, ಅಲ್ಲೆಲ್ಲ ಹೋಗಿ ಎಂಜಾಯ್ ಮಾಡಕ್ಕೆ ಸಾವಿರಗಳಾಗ್ತೀರಾ, ಅದನ್ನು ನಮ್ಗೆ ಕೊಡಿ, ನಮ್ಮ ಹೊಟ್ಟೆ ಪಾಡೋದು ಅದು ಇದು ಅಂತ ಕೇಳ್ತಾರೆ. ನಾವು ಬರೋದೇ ನಾವು ಎಂಜಾಯ್ ಮಾಡಕ್ಕೆ ಗಾಯ್ಸ್. ಇಲ್ಲಿ ಉಳಿಸ್ಕೊಂಡು ಬರುತ್ತಾನೆ ಗಾಯ್ಸ್ ನಾವು ಅಲ್ಲಿ ಎಂಜಾಯ್ ಮಾಡಕ್ಕೆ. ಇಲ್ಲಿ ಫುಲ್ ಸ್ಕ್ಯಾಮ್ ಅಂದ್ರೆ ಸ್ಕ್ಯಾಮು ಈ ಜಾಗದಲ್ಲಿ, ಮಹಾರಾಷ್ಟ್ರ ಸಿಂಧುದುರ್ಗ ಏರ್ಪೋರ್ಟ್ ಅಲ್ಲಿ. ಇಲ್ಲಿ ನೋಡ್ಬೋದು ಫುಲ್ ನನ್ನ ಲಗೇಜ್, ಫ್ಲೈಟ್ ನಂದು ಸೀಟ್ ನಂಬರ್ ಎಲ್ಲ ಡೀಟೇಲ್ಸ್ ಇದೆ. ಅಲ್ಲಿಂದ ಯಾವ ಟಿಟಿನೂ ಸಿಕ್ಲಿಲ್ಲ, ಏನು ಸಿಕ್ಲಿಲ್ಲ. ನೋಡಿ, ಅವರು ಹೋಗ್ಬಿಟ್ರು ಮುಂದೆ. ಬಟ್ ನಾವು ಏನಾಗತ್ತಾಗ್ಲಿ ಅಂತ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ಬೋದು ಗಾಯ್ಸ್, ಯಾವ್ದೋ ದೊಡ್ಡ ಕಾಡ್ ಇದ್ದಂಗೈತೆ. ಈ ಕಾಡ್ ಸೆಂಟ್ರಲ್ಲಿ ಈ ಏರ್ಪೋರ್ಟ್ ದೊಡ್ಡ ನಮಸ್ಕಾರ. ನೀವೇನಾದ್ರೂ ಬರಂಗಿದ್ರೆ ಈ ಏರ್ಪೋರ್ಟ್ ಮಾತ್ರ ಬರ್ಬೇಡಿ ಗಾಯ್ಸ್. ಫುಲ್ ಸ್ಕ್ಯಾಮು ಗೊತ್ತು ಜನಕ್ಕೆ. ಇಲ್ಲಿ ಇವಾಗ್ಲೇ ಹೆಂಗಿದೆ, ಇನ್ನೇನಾದ್ರೂ ನೈಟ್ ಟೈಮ್ ಆಗ್ಬಿಟ್ರೆ ಅಂತೂ, ನೈಟ್ ಟೈಮ್ ಬಂದು ಫ್ಲೈಟ್ ಲ್ಯಾಂಡ್ ಆಗಿ ಪ್ಯಾಸೆಂಜರ್ಗೆ ಏನು ಸಿಕ್ಲಿಲ್ಲ ಅಂದ್ರೆ, ಟ್ಯಾಕ್ಸಿ ಏನು ಸಿಕ್ಲಿಲ್ಲ ಅಂದ್ರೆ ಒಬ್ಬರಿಗೆ 5,000-6,000 ಕೇಳ್ತಾರೆ. ಇಲ್ಲಿ ನೋಡ್ಬೋದು ಗಾಯ್ಸ್, ಇಲ್ಲಿ ಬೋರ್ಡ್ ನೋಡ್ಬಿಟ್ರಾ, ಹೋಗ್ಲಿ ಬಿಡ್ರಿ. ಬನ್ನಿ ಗೈಸ್, ಹೋಗೋಣ ಇಲ್ಲಿಂದ. ನೆಕ್ಸ್ಟ್ ಇವಾಗ ಯಾರು ನಮ್ಮನ್ನ ಸ್ಕ್ಯಾಮ್ ಮಾಡಿ ಮುಂದೆ ಹೋಗ್ಬಿಟ್ರಲ್ವಾ, ಅದೇ ಕಾರಲ್ಲೇ ನಾವು ಹೋಗ್ತೀವಿ, ಅವ್ರದ್ದೇ ಕಾರಲ್ಲೇ ಹೋಗ್ತೀವಿ. ನೋಡ್ಬೋದು, ಅವ್ರದ್ದೇ ಟ್ಯಾಕ್ಸಿನಲ್ಲೇ ಹೋಗ್ತಾ ಇದೀವಿ ನಾವು ಎಲ್ಲ. ಅಣ್ಣ ತಮ್ಮಂದ್ರು, ನಮ್ಮ ಅಣ್ಣಂದ್ರು ತಮ್ಮಂದ್ರು ಎಲ್ಲಾರು ಸೇರಿ ಹೋಗ್ತಾ ಇದೀವಿ ಕಾರಲ್ಲಿ. ನೋಡಿ ಗಾಯ್ಸ್, ಫುಲ್ ಚಿಲ್ ಆಗ್ಬಿಟ್ಟವ್ರೆ ಫಾರಿನರ್ಸ್. ಇಲ್ಲಿ ಗೋವಾ ಗಾಯ್ಸ್, ಇದು ಗೋವಾನೇ ಹೇಳ್ಬಿಟ್ಟೆ ಅಲ್ವಾ, ಗೋವಾಗ್ ಬಂದಿದೀವಿ. ನೋಡ್ಬೋದು ಯಾವ ತರ ಇದೆ ಅಂತ ಫಾರಿನರ್ಸ್. ಮತ್ತೆ ಇಲ್ಲಿಂದ ಗಾಯ್ಸ್ ಚೆಕ್ ಇನ್ ಆಗಕ್ಕೆ ರೂಮ್ಗೆ ಹೋಗ್ತಾ ಇದೀವಿ. ರೂಮ್ ಯಾವ ತರ ಇದೆ ಏನು ಅಂತ ತೋರಿಸ್ತೀನಿ ಬನ್ನಿ ಗಾಯ್ಸ್. ಇವಾಗ್ಲಿಂದ ಗೋವಾನ ನೋಡಕ್ಕೆ ರೆಡಿ ಆಗಿರಿ. ಗೋವಾ ಲಾಕ್ಸ್ ಸ್ಟಾರ್ಟ್ ಆಗತ್ತೆ ಗಾಯ್ಸ್.
ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ಗೋವಾ ಲಾಕ್ಸ್. ನೀವು ನೋಡ್ಬೋದು ಎಲ್ಲ ಬಾಯ್ಸ್ ಎಲ್ಲ ರೆಡಿ ಆಗ್ಬಿಟ್ಟವ್ರೆ ಗೋವಾ ಎಲ್ಲ ಎಕ್ಸ್ಪ್ಲೋರ್ ಮಾಡಕ್ಕೆ. ನೋಡಿ ಗೈಸ್, ಬನ್ನಿ ಈ ಮನೆ ಯಾವ ತರ ಇದೆ ಅಂತ ನೋಡ್ಬೋದು. 2 BHK ಮೇಲೆ ಮಾಡಿದೀವಿ, ಮತ್ತೆ 1 BHK 2 ಕೆಳಗಡೆ ಮಾಡಿದೀವಿ. ನೋಡಿ ಮಸ್ತಾಗೈತೆ ಮನೆ ಮಾತ್ರ ಗೈಸ್. ನಾವು ಈಗ ಗೋವಾಲಿದ್ದೀವಿ. ಗೋವಾಗ್ ಬಂದು ಫುಲ್ ಜಾಲಿ ಎಂಜಾಯ್ ಮಾಡ್ತಾ ಇದ್ದೀವಿ. ನೋಡ್ಬೋದು ಯಾವ ತರ ನಾವು ಎಂಜಾಯ್ ಮಾಡಿದ್ರೆ ಏನ್ ಮಾಡಿದ್ರೆ ಅಂತ ತೋರಿಸ್ತೀವಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.